ಶೆಟ್ಟಿ ಗ್ಯಾಂಗ್ ದೂರ ಆಗಿದಾರಂತೆ. ರಾಜ್ಬಿ ಶೆಟ್ರ್ ಬಗ್ಗೆ ರಿಷಬ್ ಶೆಟ್ರು ಎಲ್ಲೂ ಕೂಡ ಹೇಳ್ಕೊಳಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಶೆಟ್ಟಿ ಗ್ಯಾಂಗ್ ಏನಾದ್ರು ದೂರ ಆಗಿದ್ಯಾ? RRR ಗ್ಯಾಂಗ್ ಮತ್ತೆ ಒಂದಾಗೋದಿಲ್ವಾ? ಕಾಂತಾರ ಚಾಪ್ಟರ್ 1 ಬಹಳ ಹಿಟ್ ಆಯ್ತಂತೆ. ಆ ಕಾರಣದಿಂದ ಅವರಲ್ಲೇ ವೈಮನಸ್ಸಾಯ್ತಂತೆ. 45S ಸಿನಿಮಾಗೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರು ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಆ ವಿಡಿಯೋನಲ್ಲಿ ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಅವ್ರು ಮಾತಾಡಿಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಹಿಂಡ್ರಾಜ್. ಹಾಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಒಂದು ಪೋಸ್ಟ್ ಅನ್ನ ನಾನು ನೋಡಿದೆ. ರಾಜ್ಬಿ ಶೆಟ್ಟಿ, ರಿಷಬ್ ಶೆಟ್ಟಿ ಅವರು ಹಾಗೇನೆ ರಕ್ಷಿತ್ ಶೆಟ್ಟಿ ಅವರು, ಅಂದ್ರೆ ಶೆಟ್ಟಿ ಗ್ಯಾಂಗ್ ಏನಿದೆ RRR ಅಂತ ಏನ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಫೇಮಸ್ ಆಗಿತ್ತು, ಈ ಒಂದು ಶೆಟ್ಟಿ ಗ್ಯಾಂಗ್ ದೂರ ಆಗಿದಾರಂತೆ. ಇವ್ರು ದೂರ ಆಗೋದು ಬೇಡ, ಇವ್ರು ಒಂದಾಗಿರ್ಬೇಕು. ಇವ್ರ ಸಿನಿಮಾಗಳಂದ್ರೆ ನಮಗೆ ಬಹಳ ಇಷ್ಟ. ಇವರು ಮೂವರು ಕೂಡ ಒಂದಾಗಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ನಮ್ಮ ಚಿತ್ರರಂಗಕ್ಕೆ ಕೊಡ್ತಾರೆ. ಲೈಕ್ ಈ ರೀತಿಯಾದಂತಹ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇತ್ತು. ಏನಪ್ಪಾ ಇದು ವಿಚಾರ ಅಂತ ನೋಡಿದಾಗ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಯ್ತು. 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. 45S ಸಿನಿಮಾಗೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರು ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಆ ವಿಡಿಯೋನಲ್ಲಿ ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಅವ್ರು ಮಾತಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ, ಅವರು ದೂರ ಆಗಿದ್ದಾರೆ. ಶೆಟ್ಟಿ ಗ್ಯಾಂಗ್ ಅಲ್ಲಿ ಬಿರುಕು ಮೂಡಿದೆ, ಶೆಟ್ಟಿ ಗ್ಯಾಂಗ್ ಬಿರುಕು ಮೂಡಿದೆ ಅನ್ನೋ ಅನುಮಾನ ನಮ್ಮಲ್ಲಿ ಬರ್ತಾ ಇದೆ. ಇವರು ಒಂದಾಗಬೇಕು, ಇವ್ರು ದೂರ ಆಗೋದು ನಮಗೆ ಇಷ್ಟ ಇಲ್ಲ, ಈ ರೀತಿಯಾಗೆಲ್ಲ ಒಂದಷ್ಟು ಕಮೆಂಟ್ಸ್ ಇತ್ತು. ಸೊ ಏನಪ್ಪಾ ಇದು ವಿಚಾರ ಅಂತ ನೋಡಿದಾಗ ಫ್ಯಾನ್ಸ್ ಎಲ್ಲೆಲ್ಲಿವರೆಗೂ ಕೂಡ ಯೋಚನೆ ಮಾಡಿದ್ದಾರೆ ಅಂತಂದ್ರೆ, ಕಾಂತಾರ ಸಿನಿಮಾ ಬಂದಾಗ ರಕ್ಷಿತ್ ಶೆಟ್ಟಿ ಅವರು, ರಾಜ್ಬಿ ಶೆಟ್ಟಿ ಅವರು ರಿಷಬ್ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂತಾರೆ, ಪ್ರತಿ ಹೆಜ್ಜೆಯಲ್ಲೂ ಜೊತೆ ಇರ್ತಾರೆ. ಆ ನಂತರದಲ್ಲಿ ಒಂದಷ್ಟು ಪ್ರಮೋಷನ್ ಕೆಲಸಗಳಲ್ಲಿ ಅವ್ರ ಜೊತೆ ಇರ್ತಾರೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಅಲೆಯನ್ನ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಮಣ್ಣಿನ ಸೊಗಡನ್ನ ವಿದೇಶದವರೆಗೂ ಕೂಡ ಕೊಂಡೊಯ್ದಿದ್ದಾರೆ ಈ ಮೂವರು ಕೂಡ. ಸೊ ಹೀಗಾಗಿ ಇವರು ದೂರ ಹೋಗಬಾರ್ದು, ಇವರು ಒಂದಾಗಬೇಕು. ಇವರ ಒಂದು ಕಾಂಬಿನೇಷನ್ ನಲ್ಲಿ ನಮಗೆ ಸಿನಿಮಾ ಬರಬೇಕು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ರಾಜ್ಬಿ ಶೆಟ್ಟಿ ಅವರು ಹಾಗೇನೆ ರಿಷಬ್ ಶೆಟ್ಟಿ ಅವರ ಒಂದು ಸಿನಿಮಾ, ಆ ಕಾಂಬಿನೇಷನ್ ಜನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಆ ಒಂದು ಕಾಂಬಿನೇಷನ್ ನಲ್ಲಿ ಬಂದಂತಹ ಸಿನಿಮಾಗಳಾಗಿರಬಹುದು, ರಕ್ಷಿತ್ ಶೆಟ್ಟಿ ಅವರ ಸಿನಿಮಾಗಳಾಗಿರಬಹುದು, ಅದರಲ್ಲಿ ಆ ಡೈರೆಕ್ಟ್ ಮಾಡಿರುವಂತಹ ರಿಷಬ್ ಶೆಟ್ಟಿ ಅವರ ಸಿನಿಮಾಗಳಾಗಿರ್ಬಹುದು, ಈ ಒಂದಷ್ಟು ಸಿನಿಮಾಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಪ್ರಾಬ್ಲಮ್, ನಿಜವಾಗಿಯೂ ಕೂಡ ಇವ್ರು ಏನಾದ್ರೂ ದೂರ ಆದ್ರ? ನಮ್ಮ ಸ್ಯಾಂಡಲ್ವುಡ್ ನಲ್ಲಿ RRR ಅಂತಾನೆ ಇವರು ಫೇಮಸ್ ಆಗಿದ್ರು. ಯಾಕಂದ್ರೆ ರಾಜ್ಬಿ ಶೆಟ್ರು, ರಕ್ಷಿತ್ ಶೆಟ್ರು, ರಿಷಬ್ ಶೆಟ್ರು, ಈ ಮೂವರ ಕಾಂಬಿನೇಷನ್ ಜನರಿಗೆ ಇಷ್ಟ ಆಗ್ತಿತ್ತು, ಫ್ಯಾನ್ಸ್ಗೆ ಇಷ್ಟ ಆಗ್ತಿತ್ತು. ಅದರಲ್ಲೂ ಕೂಡ ಕರಾವಳಿ ಭಾಗದವರಿಗೆ ಬಹಳ ಇಷ್ಟವಾಗ್ತಾ ಇತ್ತು ಸಿನಿಮಾಗಳು. ಬಟ್ ಸದ್ಯಕ್ಕೆ ಏನಾದ್ರೂ ಇವರು ದೂರ ಆಗಿದಾರಾ? ರಾಜ್ಬಿ ಶೆಟ್ರ ಸೂ ಫ್ರಮ್ ಸೋ ಸಿನಿಮಾ ಬಂತು, ಅದ್ರ ಬಗ್ಗೆ ಯಾಕೆ ರಕ್ಷಿತ್ ಶೆಟ್ಟಿ ಅವರಾಗ್ಲಿ ಅಥವಾ ರಿಷಬ್ ಶೆಟ್ಟಿ ಅವರಾಗ್ಲಿ ಮಾತಾಡ್ಲಿಲ್ಲ? ಕಾಂತಾರ ಚಾಪ್ಟರ್ 1 ಬಂತು ರಿಷಬ್ ಶೆಟ್ಟಿ ಅವ್ರದ್ದು, ಈ ಸಿನಿಮಾದ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರಾಗ್ಲಿ ಅಥವಾ ರಾಜ್ಬಿ ಶೆಟ್ಟಿ ಅವರಿಗೆ ಪೋಸ್ಟ್ ಕೂಡ ಹಾಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಈ ವಿಚಾರದ ಬಗ್ಗೆ ಮಾತಾಡಿಲ್ಲ. ಸೊ ಹೀಗಾಗಿ ಒಬ್ವಿಯಸ್ಲಿ ಫ್ಯಾನ್ಸ್ ಗಳಿಗೆ ಈ ಒಂದು ಅನುಮಾನ ಮೂಡುತ್ತೆ. ಸೊ ಇದಕ್ಕೆ ಪುಷ್ಟಿ ನೀಡುವಂತೆ ಏನಾಗಿದೆ ಅಂತಂದ್ರೆ, ನಿನ್ನೆ 45 ಸಿನಿಮಾದ ಒಂದು ಪ್ರಮೋಷನ್ ಕೆಲಸನ ಚಿತ್ರತಂಡ ಮಾಡ್ತಾ ಇರುವಂತದ್ದು. 45 ಸಿನಿಮಾದಲ್ಲಿ ಒಬ್ವಿಯಸ್ಲಿ ರಾಜ್ಬಿ ಶೆಟ್ಟಿ ಅವರು ಇದ್ದಾರೆ, ಹಾಗೆ ಉಪೇಂದ್ರ ಅವರು ಇದ್ದಾರೆ, ಶಿವಣ್ಣ ಅವರು ಇದ್ದಾರೆ. ಸೊ ಹೀಗಾಗಿ ಸಿನಿಮಾ ತಂಡ ಒಂದು ಬೈಟ್ ಅನ್ನ ಕಲೆಕ್ಟ್ ಮಾಡಿರುತ್ತೆ ರಿಷಬ್ ಶೆಟ್ಟಿ ಅವ್ರ ಹತ್ರ. ಆ ಒಂದು ಬೈಟ್ ನಲ್ಲಿ ಇರುವಂತಹ ಕಂಟೆಂಟ್ ಏನಪ್ಪಾ ಅಂತಂದ್ರೆ 45 ಸಿನಿಮಾದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಅರ್ಜುನ್ ಜನ್ಯ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ತೆಗೆದಿರುವಂತಹ 45 ಸಿನಿಮಾದ ಟ್ರೈಲರ್ ಲಾಂಚ್ ಇವತ್ತು ನಡೀತಾ ಇದೆ. ಅತಿ ದೊಡ್ಡ ಕಾರ್ಯಕ್ರಮ, ಬಹಳ ಪ್ಲಾನ್ ಮಾಡಿ ಎಲ್ಲದನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಬಂದಿರದ ಕಂಟೆಂಟ್ಗಳು ಸಿನಿಮಾದಲ್ಲಿ ಬಂದಿದೆ. ಶಿವಣ್ಣನ ಲುಕ್ ಆಗ್ಲಿ ಅಥವಾ ರಾಜ್ಬಿ ಶೆಟ್ಟಿ ಅವರ ಲುಕ್ ಆಗ್ಲಿ, ಉಪೇಂದ್ರ ಅವರ ಲುಕ್ ಆಗ್ಲಿ, ಈ ಹಿಂದೆ ಯಾವ ಸಿನಿಮಾದಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂತಹ ಲುಕ್ ನಲ್ಲಿ, ಆ ರೀತಿಯಾದಂತಹ ಶೇಡ್ ನಲ್ಲಿ ಆ ಮೂವರನ್ನು ನಾವು 45 ನಲ್ಲಿ ಕಣ್ ತುಂಬಿಕೊಳ್ತೀವಿ. ಸೊ ಅದೊಂದು ವಿಚಾರವಾದ್ರೆ ಈ ಎಲ್ಲ ವಿಷಯವನ್ನ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಹಾಗೆ ಮಾತಾಡ್ತಾ ನನ್ನ ಫೇವ್ರೆಟ್, ನನಗಿಷ್ಟವಾದಂತಹ ನಟರಾದಂತಹ ಉಪ್ಪಿ ಸರ್ ಆಗಿರಬಹುದು, ಶಿವಣ್ಣ ಅವರಾಗಿರ್ಬೋದು, ಅವರ ಅಭಿನಯದ ಸಿನಿಮಾ ಆಗಿರೋದ್ರಿಂದ ಒಂದು ನಿರೀಕ್ಷೆ ಜಾಸ್ತಿನೇ ಇದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ನೀವು ಥಿಯೇಟರ್ ನಲ್ಲೇ ಸಿನಿಮಾವನ್ನ ನೋಡ್ಬೇಕು. ಈ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ, ಟ್ರೈಲರ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ, ಒಂದಷ್ಟು ಮೆಮೊರೀಸ್ ಗಳನ್ನ ಮೆಲುಕು ಹಾಕ್ತಾರೆ. ಬಟ್ ರಾಜ್ಬಿ ಶೆಟ್ರ್ ಬಗ್ಗೆ ರಿಷಬ್ ಶೆಟ್ರು ಎಲ್ಲೂ ಕೂಡ ಹೇಳ್ಕೊಳಲ್ಲ. ಫ್ಯಾನ್ಸ್ಗೆ ಈ ವಿಡಿಯೋ ನೋಡಿದಾದ್ಮೇಲೆ ಅವ್ರಿಗೆ ಒಬ್ವಿಯಸ್ಲಿ ಅನ್ಸುತ್ತೆ, ಯಾರಿಗಾದ್ರೂ ಯಾಕೆ ಇವ್ರು ಮಾತಾಡಿಲ್ಲ, ಇಬ್ರು ನಡುವೆ ಏನಾದ್ರೂ ಜಗಳ ಆಗಿದ್ಯಾ, ಇಬ್ರು ನಡುವೆ ಏನಾದ್ರೂ ಮನಸ್ತಾಪ ಉಂಟಾಗಿದ್ಯಾ, ಯಾಕೆ ಮಾತಾಡ್ತಾ ಇಲ್ಲ, ಶೆಟ್ಟಿ ಗ್ಯಾಂಗ್ ಏನಾದ್ರೂ ದೂರ ಆಗಿದ್ಯಾ, RRR ಗ್ಯಾಂಗ್ ಮತ್ತೆ ಒಂದಾಗೋದಿಲ್ವಾ? ಯಾಕಂದ್ರೆ ಬೆನ್ನೆಲುಬಾಗಿ ನಿಂತಿರ್ತಾರೆ ರಿಷಬ್ ಶೆಟ್ರಿಗೆ ಅಥವಾ ರಕ್ಷಿತ್ ಶೆಟ್ರಿಗೆ, ರಾಜ್ಬಿ ಶೆಟ್ರಿಗೆ, ಮೂವರು ಕೂಡ ಒಬ್ರಿಗೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಮೇಲ್ ಬಂದವರು. ಮೂವರ ಸಿನಿಮಾಗಳು ಕೂಡ ಅತ್ಯದ್ಭುತವಾಗಿ ಮೂಡ್ ಬಂದ್ವು. ಸೊ ಹೀಗಾಗಿ ರಕ್ಷಿತ್ ಶೆಟ್ಟಿ ಅವ್ರನ್ನ ನಾವು ಸದ್ಯಕ್ಕಂತೂ ಎಲ್ಲೂ ಕೂಡ ನೋಡೇ ಇಲ್ಲ. ಹಾಗೆ ರಾಜ್ಬಿ ಶೆಟ್ಟಿ ಅವರು ಬರ್ತಾರೆ, ರಿಷಬ್ ಶೆಟ್ಟಿ ಅವ್ರನ್ನು ಕೂಡ ನೋಡಿದೀವಿ, ಬಟ್ ಎಲ್ಲೂ ಕೂಡ ಒಟ್ಟಾರೆಯಾಗಿ ಕಾಣಿಸ್ಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಫ್ಯಾನ್ಸ್ಗಳಿಗೆ ಅನುಮಾನ ಮೂಡೋದು ಸಹಜವಾಗಿದೆ. ಅದೇ ರೀತಿಯಲ್ಲಿ
ಒಂದಷ್ಟು ಕಮೆಂಟ್ಗಳನ್ನ ಹಾಕಿದರೆ ನೀವು ದೂರ ಆಗಬಾರ್ದು, ಇನ್ ಕೇಸ್ ನೀವೇನಾದ್ರೂ ದೂರ ಆದ್ರೆ ಒಂದು ಲಾಸ್ ಆಗುತ್ತೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅಂತ. ಹಾಗೇನೆ ಶೆಟ್ಟಿ ಗ್ಯಾಂಗ್ ಗಳಲ್ಲಿ ಗುರುತಿಸಿಕೊಂಡಿದ್ದವರು ಪ್ರಮೋದ್ ಶೆಟ್ರು ಕೂಡ ಇದ್ರು. ಸೊ ಈ ನಾಲ್ವರ ಕಾಂಬಿನೇಷನ್ ಕೂಡ ಸದ್ಯಕ್ಕೆ ಬರ್ತಾ ಇಲ್ಲ. ಏನಾದ್ರೂ ದೂರ ಆಗಿದಾರಾ ಅನ್ನುವಂತಹ ಗಾಸಿಪ್ಗಳು ಕೂಡ ಕೇಳಿ ಬರ್ತಿದೆ. ಸೊ ಒಂದಷ್ಟು ಕಾರಣಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈ ಮೂವರು ಕೂಡ 1 by 1 ಇಂಡಸ್ಟ್ರಿಗೆ ಕಾಲಿಡ್ತಾರೆ. 1 by 1 ಬಂದು ಅಂದ್ರೆ ತೀರಾ ಒಂದು ಫ್ಲಾಪ್ ಸಿನಿಮಾನೂ ಅಲ್ಲ, ಸಿಕ್ಕಾಪಟ್ಟೆ ಹಿಟ್ ಸಿನಿಮಾ ಅಂತ ಬರೋದಾದ್ರೆ ಒಳ್ಳೊಳ್ಳೆ ಹಿಟ್ ಸಿನಿಮಾವನ್ನ ಕೊಡ್ತಾರೆ 1 by 1 ಬಂದು. ಹಾಗೇನೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಂತವ್ರು ಈ ಮೂವರು ಕೂಡ. ಹೀಗಾಗಿ ಶೆಟ್ಟಿ ಗ್ಯಾಂಗ್ ಅಂತಂದ್ರೇನೆ ನಮ್ಮ ಸ್ಯಾಂಡಲ್ವುಡ್ಗಾಗಿರ್ಬಹುದು ಅಥವಾ ಫ್ಯಾನ್ಸ್ಗಾಗಿರ್ಬಹುದು, ಕರಾವಳಿ ಭಾಗದವ್ರಿಗಾಗಿರ್ಬಹುದು ಒಂದು ಎಮೋಷನ್ಸ್. ಯಾಕೆಂದ್ರೆ ಬಹಳ ಕಷ್ಟಪಟ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಮಾಡಿದಂತಹ ಮೊದಲ ಸಿನಿಮಾ ಯಾವುದು ಕೂಡ ಕೈ ಹಿಡಿಯೋದಿಲ್ಲ. ಆ ನಂತರದಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾರೆ, ಅವಕಾಶವನ್ನ ಅರಸಿ ಬೆಂಗಳೂರಿಗೆ ಬರ್ತಾರೆ. ಅವ್ರದ್ದು ಸ್ಟೋರಿ ಇದೆಯಲ್ಲ, ಅವ್ರ ಸ್ಟೋರಿನೇ ಬಹಳ ಏನಂತಾರೆ ಎಮೋಷನಲ್ ಆಗಿದೆ, ಹಾಗೆ ಭಯಾನಕವಾಗಿದೆ. ಈ ರೀತಿನೂ ಕೂಡ ಕಷ್ಟ ಪಡ್ತಾರಾ ಅನ್ನೋ ರೀತಿಯಲ್ಲಿ ಸ್ಟೋರಿ ಇರೋದ್ರಿಂದ ಜನರಿಗೆ ಒಂದು ಭಾವನಾತ್ಮಕವಾಗಿ ಈ ಮೂವರು ಕೂಡ ಕನೆಕ್ಟ್ ಆಗಿದ್ದಾರೆ. ಸೊ ಹೀಗಾಗಿ ಈ ಮೂವರು ಏನಾದ್ರೂ ದೂರ ಆದ್ರೆ ಹೇಗಪ್ಪ, ಮತ್ತೆ ಈ ಮೂವರ ಕಾಂಬಿನೇಷನ್ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ವಾ? ಈ ರೀತಿ ಆಬ್ವಿಯಸ್ಲಿ ಎಲ್ರಿಗೂ ಕ್ವಶನ್ ಬಂದೇ ಬರುತ್ತೆ. ಸೊ ಈ ಕಾರಣಕ್ಕೆ ಅಲ್ಲಿ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಅವ್ರು ಎಲ್ಲರೂ ಕೂಡ ಮೂವರ ಫ್ಯಾನ್ ಕೂಡ ಆಗಿದ್ದಾರೆ. ಆ ನಂತರದಲ್ಲಿ ಮಾತಾಡ್ತಿಲ್ಲ ಅನ್ನೋ ಕಾರಣ ಹುಡುಕಿದಾಗ ಯಾಕೆ ಮಾತಾಡ್ತಿಲ್ಲ, ಒಂದಷ್ಟು ಗಾಸಿಪ್ಗಳು ಟ್ರೋಲ್ಗಳು ಆಗಿರ್ಬಹುದು. ಕಾಂತಾರ ಚಾಪ್ಟರ್ 1 ಬಹಳ ಹಿಟ್ ಆಯ್ತಂತೆ, ಆ ಕಾರಣದಿಂದ ಅವರಲ್ಲೇ ವೈಮನಸ್ಸಾಯ್ತಂತೆ. ಲೈಕ್ ಈ ರೀತಿಯಲ್ಲೇ ಒಂದಷ್ಟು ಕಾರಣ ಇದೆ. ಅಂದ್ರೆ ಡೈರೆಕ್ಟ್ ಆಗಿ ಏನಾದ್ರು ಅವ್ರು ಹೇಳಿದಾರಾ? ಇಲ್ಲ. ಅವರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದವರು, ಒಬ್ಬರ ಖುಷಿನಲ್ಲಿ ಭಾಗಿಯಾದಂಥವ್ರು ಯಾವತ್ತೂ ಕೂಡ ವೈಮನಸ್ಸು ಅವ್ರ ಮಧ್ಯೆ ಆಗಿರೋದಿಲ್ಲ. ಸೊ ಒಂದಷ್ಟು ಫೇಕ್ ನ್ಯೂಸ್ ಕೂಡ ಹರಿದಾಡ್ತಾ ಇದೆ. ಆ ನಂತರದಲ್ಲಿ ಕೂಡ 45 ಸಿನಿಮಾಗೆ ರಿಷಬ್ ಶೆಟ್ರು ವಿಶ್ ಮಾಡಿದ್ದಾರೆ. ಬಟ್ ಎಲ್ಲೂ ಕೂಡ ರಾಜ್ಬಿ ಶೆಟ್ಟಿ ಅವರ ಹೆಸರನ್ನ ತಗೊಳ್ಳೋದಿಲ್ಲ. ಸೊ ಈ ಕಾರಣಕ್ಕೆ ಒಂದಷ್ಟು ಡೌಟ್ ಕೂಡ ಬರ್ತಾ ಇದೆ. ಇನ್ ಕೇಸ್ ಏನಾದ್ರೂ ಆಗ್ತಿರುವಂತಹ ಗಾಸಿಪ್ಪೇ ನಿಜ ಆಗಿದೆ ಅಂತ ಆದ್ರೆ ನಾವು ಯಾರು ಕೂಡ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗಿರೋದಿಲ್ಲ. ಮತ್ತು ಅವರು ದೂರ ಆಗೋದು ಕೂಡ ಬೇಡ. ಅಟ್ಲೀಸ್ಟ್ ಈ ಒಂದು ವಿಚಾರದಲ್ಲಾದ್ರೂ ಅವರು ಒಂದಾಗಬೇಕು, ನೆಕ್ಸ್ಟ್ ಮೈನ್ ಸ್ಟ್ರೀಮಿಗೆ ಬರಬೇಕು, ಮಾತಾಡಬೇಕು. ಅವರ ಒಂದಷ್ಟು ಇಂಟರ್ವ್ಯೂಸ್, ಅವ್ರ ಕಾಮಿಡಿ ಮಾಡ್ಕೊಂಡು ಮಾತಾಡುವಂತಹ ವೇ ಆಗಿರಬಹುದು, ಆ ಮೂವರು ಕುತ್ಕೊಂಡು ಮಾತಾಡುವಂತಹ ಒಂದಷ್ಟು ವಿಚಾರಗಳು, ಅದೆಲ್ಲವೂ ಕೂಡ ನಮಗೆ ಗೊತ್ತಾಗಬೇಕು. ನಾವೆಲ್ಲರೂ ಕೂಡ ಅದನ್ನ ಎಂಜಾಯ್ ಮಾಡಬೇಕು ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ, ಮುಂದೆ ಕಾದು ನೋಡಬೇಕು. ಸೊ ನೋಡೋಣ. ನಾವೇ ಪುಟ್ಟ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ನಾವೇ ಅದನ್ನ ಲ್ಯಾಗ್ ಮಾಡ್ಕೊಂಡು ಅವ್ರು ದೂರ ಆದ್ರಂತೆ, ಅವ್ರು ಇನ್ ಮಾತಾಡೋದೇ ಇಲ್ವಂತೆ, ಅವ್ರ ಮಧ್ಯೆ ವೈಮನಸ್ಸು ಬಂದಿದ್ಯಂತೆ, ರಕ್ಷಿತ್ ಶೆಟ್ಟಿ ಅವರೆಲ್ಲೋ ದೂರ ಇದ್ದಾರಂತೆ, ಸೊ ಹೀಗಾಗಿ ಅವ್ರು ಮಾತಾಡ್ತಿಲ್ವಂತೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಒಂದಷ್ಟು ಈ ಮೂವರಿಗೂ ಕೂಡ ಸಕ್ಸಸ್ ಅನ್ನೋದು ಸಿನಿಮಾದಿಂದ ತಂದು ಕೊಟ್ಟಿದೆ. ಸೊ ಈ ಕಾರಣದಿಂದ ನೋಡೋಣ ಮುಂದೆ ಅವರು ಒಂದಾಗಬಹುದು. ಇವರ ಕಾಂಬಿನೇಷನ್ ಅಲ್ಲಿ ಸಿನಿಮಾಗಳು ಬಂದ್ರು ಬರಬಹುದು. ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ. ಇದಾಗಿತ್ತು ಇವರೆಗಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.